ಇದಾದ್ಮೇಲೆ ಮತ್ತೆ ಗಣೇಶ ಪ್ರಶ್ನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ವೀಕ್ಷಕರೇ. ಈಗಾಗಲೇ ನಮ್ಮ ಕಲಾವಿದರು ಯಾವ ರೀತಿಯ ಪರ್ಫಾರ್ಮ್ ಮಾಡಿದ್ರು ಅಂತ ಅನ್ನೋದನ್ನ ನೋಡಿದ್ರಲ್ಲ. ಮಹಾಪರ್ವ ತಂಡ 50 ಅಂಕವನ್ನ ಪಡ್ಕೊಂಡಿದೆ, ಅದರ ಜೊತೆಗೆ ಅರಗಿಣಿ 40 ಅಂಕವನ್ನ ಪಡ್ಕೊಂಡಿದೆ. ಈಗ ನಮ್ಮ ಕಡುಬು ಸುತ್ತಿನ ರೌಂಡ್ ನಿಮಿಷದ ಇಷ್ಟ ಕಷ್ಟವನ್ನ ನೋಡೋಣ ಕಡುಬು ರೌಂಡ್ ಅಲ್ಲಿ. ಕಡುಬು ಸುತ್ತಿನ ನಿಯಮಗಳು ಏನೇನು ಅನ್ನೋದನ್ನ ನಾವು ನೋಡೋಣ. ಫಸ್ಟ್ 1 ನಿಮಿಷ ಇರುತ್ತೆ ನಿಮ್ಗೆ. 1 ನಿಮಿಷದ ಕಾಲಾವಕಾಶದಲ್ಲಿ ನೀವು ಎಷ್ಟು ಗಣೇಶನ ಹೆಸರನ್ನ ಬರೆಯಕ್ಕಾಗುತ್ತೋ ಅಷ್ಟು ಹೆಸರನ್ನ ಬರಿಬೇಕಾಗತ್ತೆ. 8ಕ್ಕಿಂತ ಜಾಸ್ತಿ ಬರೆದವರಿಗೆ ನಾವು 30 ಅಂಕಗಳನ್ನ ಕೊಡ್ತೀವಿ. ಹಾಗಾಗಿ 8ಕ್ಕಿಂತ ಕಡಿಮೆ ಬರೆದವರಿಗೆ 15 ಅಂಕಗಳು ಸಿಗತ್ತೆ. ಹಾಗಾಗಿ ಕೇವಲ ಗಣೇಶ ಅಂತ ಬರೆಯೋದಲ್ಲ, ಗಣೇಶನ ವಿವಿಧ ಹೆಸರುಗಳು ಏನು ಅನ್ನೋದನ್ನ ಬರಿಬೇಕಾಗುತ್ತೆ. ಈಗ ನಿಮ್ಮ ಸಮಯ ಶುರುವಾಗತ್ತೆ. ಆಮೇಲೆ ಶ್ರೀಕೃಷ್ಣಂದು, ವಿಷ್ಣು ಆ ರೀತಿಯಲ್ಲಿ ಹೆಸರು ಬರೆಯಕ್ ಹೋಗ್ಬೇಡಿ. ಫಾರ್ಟಿ ಸೆಕೆಂಡ್ಸ್ ಇದೆ. ಥರ್ಟಿ ಸೆಕೆಂಡ್ಸ್, 30 ಸೆಕೆಂಡ್ ಇದೆ. ಹಾಡನ್ನ ಹೇಳ್ಕೊಂಡು ಬರಿತಾ ಇದ್ದೀರಾ. ಈಗ 18 ಸೆಕೆಂಡ್ಸ್ ಇದೆ. 10 ಸೆಕೆಂಡ್ಸ್ ಇದೆ. 8, 7, 6, 5, 4, 3, 2, 1 ಟೈಮ್ ಅಪ್. ಮಹಾಪರ್ವ ಮತ್ತು ಅರಗಿಣಿ ತಂಡದವರು ಈಗ ಗಣೇಶನ ವಿವಿಧ ಹೆಸರುಗಳನ್ನ ಬರೆದಿದ್ದೀರಾ. ಸೊ ಮಹಾಪರ್ವ ತಂಡದವರು 9 ಹೆಸರುಗಳನ್ನ ಬರೆದಿದ್ದೀರಾ. ಅದರಲ್ಲಿ ಗಣೇಶ, ಗಜವದನ, ಶತರವಿ ಪ್ರತಿಭಾ, ಏಕದಂತ, ದ್ವಯಾರಾಕ್ರಾಂತ, ಆದಿಪ್ರೇಕ್ಷಕ, ಗಣಪತಿ, ವಿಘ್ನೇಶ, ವಕ್ರತುಂಡ. ಸೊ ನಿಮ್ಗೆ 15 ಅಂಕಗಳು ದೊರಕತ್ತೆ ಈ ಒಂದು ಸೆಕ್ಷನ್ ನಲ್ಲಿ. ಅದರ ಜೊತೆಗೆ ಅರಗಿಣಿ ತಂಡಕ್ಕೆ 12 ಹೆಸರುಗಳನ್ನ ಬರೆದಿದ್ದೀರಾ ಗಣೇಶಂದು. ಗಣೇಶ, ವಿಘ್ನೇಶ್ವರ, ಪ್ರಸನ್ನ, ಸುಮುಖ, ಗಜವದನ, ಗಣಪತಿ, ಗಜಾನನ, ವಿಘ್ನ ವಿನಾಯಕ, ವಿನಾಯಕ, ಮೋದಕ ಪ್ರಿಯ, ಗೌರಿ, ಪುತ್ರ, ಸಾಸಿವೆ ಗಣೇಶ. ಬಲಮರಿ ಲಾಸ್ಟ್ಗೆ ಬರೆದಿದ್ದೀರಾ. ಸೊ ನಿಮಗೆ 30 ಅಂಕಗಳು ದೊರಕತ್ತೆ. ಈ ಸುತ್ತಿನ ಕೊನೆಯಲ್ಲಿ ಮಹಾಪರ್ವ ತಂಡದವರಿಗೆ 15, ಅದರ ಜೊತೆಗೆ ಅರಗಿಣಿ ತಂಡವರಿಗೆ 30 ಅಂಕಗಳು ದೊರಕತ್ತೆ. ಎಲ್ಲಾ ಸುತ್ತುಗಳು ಮುಗಿದ ಬಳಿಕ ತಂಡಗಳು ಪಡ್ಕೊಂಡಂತಹ ಅಂಕಗಳು ಈ ರೀತಿಯಾಗಿವೆ. ಮಹಾಪರ್ವ ತಂಡ ನೀವು ಪಡ್ಕೊಂಡಂತಹ ಅಂಕಗಳು 65, ಅರಗಿಣಿ ತಂಡ ನೀವು ಪಡ್ಕೊಂಡಂತಹ ಅಂಕಗಳು 70. ಸೊ ಎರಡೂ ತಂಡಗಳಿಗೂ ಕೂಡ ಅಭಿನಂದನೆಗಳು. ಅರಗಿಣಿ ತಂಡ ಮತ್ತು ಮಹಾಪರ್ವ ತಂಡ ನಮ್ಮ ಈ ಒಂದು ಸುವರ್ಣ ನ್ಯೂಸ್ಗೆ ಬಂದು ಇವತ್ತು ಈ ಒಂದು ಕ್ವಿಜ್ ಕಾಂಪಿಟೇಷನ್ ಅಲ್ಲಿ ಪಾಲ್ಗೊಂಡಿದ್ದೀರಾ. ಸೊ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಚೆನ್ನಾಗಿತ್ತು. ಗಣೇಶನ್ ಬಗ್ಗೆ ನಮ್ಗೆ ಗೊತ್ತಿಲ್ಲದಿರೋ ಎಷ್ಟೊಂದು ವಿಷಯಗಳನ್ನ ನೀವು ತಿಳಿಸ್ಕೊಟ್ಟಿದ್ದೀರಾ. ಖುಷಿ ಆಯ್ತು, ಮಜಾ ಆಯ್ತು. ಓಕೆ, ಶಶಾಂಕ್. ಸೇಮ್ ಇಯರ್ ನನಗೂ ಮೊದಲನೇ ಸರಿ ನಾನು ಬರ್ತಾ ಇರೋದು. ಈ ಥರ ಮುಂಚೆ ಅಂತೂ ಮಾಡಿಲ್ಲ, ಬಟ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಹರೀಶ್ ಮತ್ತು ಮೇಘನಾ. ಖುಷಿ ಆಗ್ತಿದೆ, ಫಸ್ಟ್ ಟೈಮ್ ಈ ಥರದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ಕಾಲೇಜಲ್ಲೆಲ್ಲ ಕ್ವಶನ್ಸ್ ಕೇಳಬೇಕಾದ್ರೆ ಬೆಂಚ್ ಕಾರ್ಡ್ ಬಚ್ಚಿಡ್ಕೊಳ್ತಾ ಇದ್ದೆ ನಾನು. ಸೊ ಒಂಥರ ಖುಷಿ ಆಯಿತು. ಗಣೇಶನ ಬಗ್ಗೆ ಇವ್ರು ಹೇಳಿದಾಗೆ ನಮಗೂ ಕೂಡ ಗೊತ್ತಾಯಿತು ಏನಾಯ್ತು ಅಂತ. ತುಂಬಾ ಖುಷಿ ಆಯಿತು ಇಲ್ಲಿಗೆ ಬಂದು. ಇಬ್ರು ಜೊತೆಯಾಗಿ ಯಾವಾಗಲೂ ಜಗಳ ಆಡ್ತಿದ್ವಿ. ಸೊ ಇಲ್ಲಿ ಒಟ್ಟುಗೂಡಿ ಒಂದು ಗೇಮ್ ಆಡಿದೆಲ್ಲ ತುಂಬಾ ಖುಷಿ ಆಯಿತು. ಆ್ಯಂಡ್ ಅವ್ರು ಹೇಳ್ದಂಗೆ ತುಂಬಾ ಇನ್ಫಾರ್ಮೇಶನ್ ಸಿಕ್ತು ನಮಗೂ. ನಾವು ಅಂದ್ರೆ ಇದನ್ನ ಯಾರು ಸೋಲು ಗೆಲುವು ಮುಖ್ಯ ಅಲ್ಲ ಈ ಒಂದು ಆಟದಲ್ಲಿ, ಅಥವಾ ಕೇವಲ ನಾವು ಗಣೇಶನ ಒಂದು ಹೆಸರುಗಳನ್ನು ಕೇಳಿರ್ತೀವಿ. ಮಾಹಿತಿಯನ್ನ ಒಂಚೂರು ಕೊಡೋದ್ರ ಜೊತೆಗೆ ನಮ್ಮ ವೀಕ್ಷಕರಿಗೆ ಒಂಚೂರು ಮನರಂಜನೆಯನ್ನು ಕೂಡ ಕೊಡುವಂತಹ ಕಾರ್ಯಕ್ರಮ. ಈ 2 ಧಾರಾವಾಹಿಗಳ ತಂಡದವರು ಕೂಡ ನಮ್ಮ ಸುವರ್ಣ ನ್ಯೂಸ್ ಚಾನೆಲ್ಗೆ ಬಂದಿದ್ದೀರಾ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ಕೊಂಡಿದ್ದೀರಾ, ನಮ್ಮ ಜೊತೆ ಆಟ ಆಡಿದ್ದೀರಾ. ನಮ್ಮ ಜೊತೆ ಸಹಕರಿಸಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಇಷ್ಟು ಹೊತ್ತು ನಿಮ್ಗೆ ಮನೋರಂಜನೆಯ ಜೊತೆಗೆ ಸಣ್ಣ ಪುಟ್ಟ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದೀವಿ ಅನ್ಕೊಳ್ತಾ, ಈ ಒಂದು ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.